ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ, ಅವ್ರು ಮತ್ತೆ ರಿಟರ್ನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ಏನಾದರೂ ಸಪ್ರೇಷನಲ್ಲಿದ್ದರೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಎನರ್ಜೀಸ್, ನೀವೇನು ಸಬ್ಸ್ಕ್ರೈಬರ್ಸ್, ಈ ಒಂದು ಚಾನಲಲ್ಲಿ ಏನೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಿಮ್ಮ ಒಂದು ಎನರ್ಜೀಸ್ ಏನಿರುತ್ತೆ ಅದರ ಮುಖಾಂತರವಾಗಿ ಇಲ್ಲಿ ರೀಡಿಂಗ್ಸ್ಗಳು ಬರುತ್ತೆ. ಓಕೆ, ಕೆಲವೊಂದು ಸಲ ನೋಡಿರ್ಬೋದು, ರಿಕ್ವೆಸ್ಟ್ ಮಾಡ್ತೀರಾ ಕೆಲವೊಬ್ರು, ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಅದೊಂದು ಕನೆಕ್ಟ್ ಆಗಿರ್ತೀರಲ್ವ ಈ ಒಂದು ಚಾನಲ್ಗೆ, ನೀವೇನು ಥಿಂಕ್ ಮಾಡ್ತಿರ್ತೀರ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಅಥವಾ ಸಮಥಿಂಗ್ ಏನು ಥಿಂಕ್ ಮಾಡ್ತಿರ್ತೀರ ಅದೇ ರಿಲೇಟೆಡಲ್ಲಿ ಈ ಒಂದು ರೀಡಿಂಗ್ನ ಜನರಲ್ ರೀಡಿಂಗ್ ಮಾಡುವಂಥ ಅವಕಾಶಗಳಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಯಾವ ವ್ಯಕ್ತಿನ ನೆನಪಿಸ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ. ನೀವು ಆ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಿದ್ದೀರಾ, ಹಾಗೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಎಸ್, ಇಲ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬಾ ಸೈಲೆನ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ, ಆ್ಯಪ್ಟ್ ಆಗ್ತದೆ. ಖಂಡಿತವಾಗಿಯೂ ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ಪಾಗಿ ಏನಾದರೂ ಒಂದು ವರ್ಕ್ ಮಾಡಬೇಕು ಅಥವಾ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ರಿಗ್ರೆಟ್ ಫೀಲ್ ಆ್ಯಂಡ್ ಹರ್ಟ್ ಮಾಡಿದ್ದೀನಿ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇವಾಗ ರಿಯಲೈಸೇಷನ್ ಆಗ್ತಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಷ್ಟು ದಿನ ಎಲ್ಲೋ ಒಂದು ಕಡೆ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ರು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಲೈಫಲ್ಲಿ. ಈಗ ಎಲ್ಲೋ ಒಂದು ಕಡೆ ಆ ಒಂದು ಪ್ರಾಬ್ಲಮ್ಸಿಗೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಎಸ್, ಈ ಒಂದು ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ನ, ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪರ್ಸನ್, ಎಸ್, ಇಲ್ಲಿ ಪಾಸಿಟಿವ್ ವೈಬ್ಸೇ ಇಲ್ಲಿ ಕೂಡ ಚಾನಲೈಸ್ ಆಗ್ತಾ ಇರೋವಂಥದ್ದು. ಅವ್ರಿಗೆ ಇವಾಗ ಎಲ್ಲೋ ಒಂದು ಕಡೆ ರಿಗ್ರೆಟ್ ಫೀಲ್ ಆಗ್ತಿದೆ. ಆ್ಯಂಡ್ ಎಸ್, ನಿಮ್ಮನ್ನು ಹರ್ಟ್ ಮಾಡಿದ್ನಲ್ಲ ಅನ್ನುವಂಥದ್ದು, ಅಂದರೆ ಇಲ್ಲಿ ಸಮಥಿಂಗ್ ಭಯ ಪಡ್ಕೊಂಡು ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫಿಯರ್ ಇಟ್ಕೊಂಡು ನಿಮ್ಮ ಹತ್ರ ಅವರು ಹರ್ಟ್ ಆಗಿ ಅಥವಾ ನಿಮಗೆ ರೂಡ್ ಆಗಿ ನಿಮಗೆ ನೋವಾಗೋ ಹಾಗೆ ಮಾತುಕತೆ ಮಾತಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ, ಆ ಒಂದು ಭಯದಿಂದ. ಓಕೆ, ಇಲ್ಲಿ ಮನೆಯಲ್ಲಿ ಫ್ಯಾಮಿಲಿ ಒಪ್ಪಲ್ಲ ಅಂತ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಅವ್ರಿಗೇನೋ ಒಂದು ಭಯ ಕಾರಣ, ರೀಸನ್ ಭಯ ಅಂತಲೇ ಇಲ್ಲಿ ಕಾಣಿಸ್ತಿದೆ. ಆ ಭಯದಿಂದನೇ ನಿಮ್ಮ ಜೊತೆ ಅವರು ತುಂಬ ರೂಡಾಗಿ ನಡ್ಕೊಂಡಿದ್ದಾರೆ ಅಥವಾ ನಿಮ್ಮನ್ನು ರಿಜೆಕ್ಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಅದು ಇವಾಗೆಲ್ಲೂ ರಿಯಲೈಸ್ ಆಗ್ತಾ ಇದೆ. ಸಮಥಿಂಗ್ ಅವ್ರಿಗೆ ಇವಾಗ ಫೀಲ್ ಆಗ್ತಿದೆ, ಕಂಪ್ಲೀಟಾಗಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಕಂಪ್ಲೀಟಾಗಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಫೀಲ್ ಇವಾಗ ಅವ್ರಿಗೆ ಆಗ್ತಾ ಇದೆ. ಓಕೆ, ಎಸ್, ಕಂಪ್ಲೀಟ್ ಅವರು 24/7 ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಿರುವಂಥದ್ದು, ನಿಮ್ಮ ಒಂದು ನೆನಪಲ್ಲಿ ಅವರು ಮುಳುಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಓಕೆ, ಒಂದು ಹಾರ್ಟ್ ಕೂಡ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಸೊ ಕಂಪ್ಲೀಟ್ ಅವರು ಈಗ ಬದಲಾಗಿರೋ ಹಾಗೆ, ಅಂದರೆ ಅವ್ರ ಲೈಫನ್ನು ಚೇಂಜ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಅವ್ರ ಲೈಫಲ್ಲಿ ನೀವೇನು ಪ್ರೀತಿ ತೋರಿಸಿದ್ರಿ ಅಥವಾ ಅವ್ರಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರಿ ಅನ್ನೋದು, ಅಥವಾ ಅವ್ರ ಪ್ರೀತಿಗೆ ನೀವು ಎಷ್ಟು ಬೆಲೆ ಕೊಡ್ತಾ ಇದ್ರಿ ಅನ್ನೋದು, ಆ್ಯಂಡ್ ನಿಮ್ಮ ಪ್ರೀತಿ ಅಂದರೆ ಏನು ಅನ್ನೋಂಥದ್ದು ಇವಾಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಅವ್ರ ಚೇಂಜಸ್ ಆಗ್ತಿರುವಂಥದ್ದು, ಕಂಪ್ಲೀಟ್ ಚೇಂಜ್ ಆಗ್ತಿರುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ಇಲ್ಲಿ ಯು ಅನ್ನುವಂಥ ಒಂದು ಲೆಟರ್ ಆ್ಯಪ್ಟ್ ಆಗ್ತಾ ಇದೆ.
ಇಲ್ಲಿ ಸಮಥಿಂಗ್ ಐ ಮಿಸ್ ಯು ಆ್ಯಂಡ್ ಐ ಲವ್ ಯು, ಅಥವಾ ಯಾವತ್ತಿದ್ರೂ ನೀನು ನನ್ನವಳು ಅಥವಾ ನನ್ನವನು ಅನ್ನೋಂಥ ಮೆಸೇಜ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ರಿಸೀವಿಂಗ್ ಎನರ್ಜಿಲಿ ಆ್ಯಪ್ಟ್ ಆಗ್ತಿದೆ. ರಿಸೀವಿಂಗ್ ಎನರ್ಜಿ ಸಮಥಿಂಗ್ ಇಲ್ಲಿ ನೀವೇನೋ ರಿಸೀವ್ ಮಾಡ್ತಾ ಇದ್ದೀರಾ. ಅವ್ರ ಕಾಲ್ ಇರ್ಬೋದು, ಅಥವಾ ಅವ್ರ ಮೆಸೇಜ್ ಇರ್ಬೋದು, ಅಥವಾ ಅವ್ರ ರಿಟರ್ನ್ ರೀಕನ್ಸಿಲೇಷನ್ ಇರ್ಬೋದು. ಓಕೆ, ರೀಸ್ಟಾರ್ಟ್ ಇರ್ಬೋದು. ಸಮಥಿಂಗ್ ಇಲ್ಲಿ ರಿಸೀವಿಂಗ್ ಎನರ್ಜಿ ಬರ್ತಾ ಇದೆ. ಎಸ್, ಎಲ್ಲೋ ಒಂದ್ ಕಡೆ ಅವರು ಪಾಸ್ಟ್ ಮತ್ತೆ ಫ್ಯೂಚರ್ ಮಧ್ಯದಲ್ಲಿ ಅವರು ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಪಾಸ್ಟ್ ಅಲ್ಲಿ ನಿಮ್ಮ ಜೊತೆ ನಡೆದಂತ ಮಾತುಕತೆ ಇರ್ಬೋದು, ಹ್ಯಾಪಿ ಇರ್ಬೋದು, ಅಥವಾ ನೆಗೆಟಿವ್ ಇರ್ಬೋದು, ನೆಗೆಟಿವ್ ಸೈಡ್ ಇರ್ಬೋದು, ಅಂದ್ರೆ ಜಗಳ ಮಾಡಿರುವಂಥದ್ದು. ಓಕೆ, ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಏನೆಲ್ಲ ಮಾತುಕತೆ ಕಾನ್ವರ್ಸೇಷನ್ ಆಗಿತ್ತು ಅದೆಲ್ಲದನ್ನು ಅವ್ರು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಮುಂಚೆ ಈ ತರ ಇತ್ತಲ್ವಾ, ಇವಾಗ ಈ ತರ ಆಗಿದ್ಯಲ್ವಾ, ಮುಂದೆ ಯಾವ ತರ, ಸಮಥಿಂಗ್ ಇಲ್ಲಿ ಅವರು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ರಿಯಲೈಸ್, ಅಂದ್ರೆ ಆ ಒಂದು ಚಾನಲೈಸ್ ಆಗ್ತಾ ಇರುವಂತದ್ದು. ಸಮಥಿಂಗ್ ಇಲ್ಲಿ ರಿಯಲೈಸೇಷನ್ ಅನ್ನುವಂಥದ್ದಂತೂ ಆಪ್ಟ್ ಆಗ್ತಾ ಇದೆ. ಓಕೆ, ಅವ್ರಿಗೀಗ ಭಯ ಆಗ್ತಿದೆ, ನಿಮ್ಮನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಡ್ತೀನಿ ನಾನು, ಇನ್ನೂ ಇದೇ ತರನೇ ಇಲ್ಲಿ ಸಮಥಿಂಗ್ ಈಗೋ ಪರ್ಸ್ನಾಲಿಟಿ ಅಥವಾ ನಂದೇ ನಡಿಬೇಕು ಅಥವಾ ನಾನ್ ಮಾಡ್ತಿರೋದೇ ಸರಿ ಅನ್ನುವಂತ ವ್ಯಕ್ತಿತ್ವದವರು ಅಂತ ಇಲ್ಲಿ ಕಾಣಿಸ್ತಿದೆ. ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಿದೆ, ನಾನು ಇದೇ ತರನೇ ನಂದೇ ಸರಿ ಅಥವಾ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾನು ಯೋಚನೆ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಿಮ್ಮನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದು ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಓಕೆ, ಸೊ ಆ ರಿಯಲೈಸೇಷನ್ ಇಂದಾನೆ ಎಲ್ಲೋ ಒಂದ್ ಕಡೆ ಅವ್ರು ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸಿಲೇಷನ್ ಅಥವಾ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಒಂದು 15 days ಅಥವಾ 1 month 1 week 4 weeks ಅಲ್ಲಿ ನಿಮ್ಮನ್ನ ಓಕೆ 15 days ಯಾ ಓಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವ್ರು ಮಾಡಿರೋಂಥ ನಿಮಗೇನು ಅವ್ರು ಹರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ರಿಗ್ರೆಟ್ ಫೀಲ್ ಮಾಡಿ ಮತ್ತೆ ಅವ್ರು ನಿಮ್ಮನ್ನ ಮುಂಚಿನ ಹಾಗೇನೆ ಮಾತುಕತೆ ಮಾಡುವಂಥದ್ದು ಅಥವಾ ನಿಮ್ಮ ಹತ್ರ ಒಂದು ಕ್ಷಮೆ ಕೇಳಿ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋವಂಥದ್ರ ಬಗ್ಗೆ ಇಲ್ಲಿ ಓಕೆ ಅವರ ಒಂದು ಥಾಟ್ಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅವ್ರ ಮೈಂಡ್ ಅಲ್ಲಿ ಅವ್ರ ಹಾರ್ಟ್ ಅಲ್ಲಿ ಕಂಪ್ಲೀಟ್ ನೀವೇ ಆವರಿಸ್ಕೊಂಡಿದ್ದೀರಾ. ಓಕೆ, ಅವ್ರಿಗೆ ಯಾವ ಕೆಲಸ ಕೂಡ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾವ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ನೀವು ನೆನಪಾಗ್ತಾ ಇದ್ದೀರಾ. ಅವ್ರ ಮನಸ್ಸು ಇವಾಗ ಒಂದು ಕಡೆ ಸೀಮಿತವಾಗಿ ಇಲ್ಲ, ಫುಲ್ ಚಂಚಲ ಆಗಿರುವಂಥದ್ದು ಅಥವಾ ಕಂಪ್ಲೀಟ್ ನಿಮ್ ನೆನಪಲ್ಲಿ ಅವರು ಕೊರಗ್ತಾ ಇರುವಂಥದ್ದು, ಏನ್ ಕೆಲಸ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಸಮಥಿಂಗ್ ಅವರಿಗೆ ಈಗ ರಿಯಲೈಸ್ ಆಗ್ತಿರುವಂಥದ್ದು ಅಂಡ್ ಅವರು ಅನ್ಕೊಳ್ತಿರುವಂಥದ್ದು ಕಂಪ್ಲೀಟ್ ಎಲ್ಲಾದ್ರೂ ದೂರ ಹೋಗ್ಬಿಡೋಣ, ಯಾರು ಬೇಡ, ಆ ಒಂದು ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ಇವಾಗ ಅನ್ನಿಸ್ತಿದೆ ನೀವು ಅವ್ರ ಲೈಫಲ್ಲಿ ಇದ್ರೆ ಮಾತ್ರ ಅವ್ರ ಲೈಫಲ್ಲಿ ಒಂದು ಹ್ಯಾಪಿನೆಸ್, ಖುಷಿ, ಸಂತೋಷ ಅನ್ನುವಂಥದ್ದು. ಅವ್ರ ಲೈಫಲ್ಲಿ ಹ್ಯಾಪಿ ಆಗಿರುವಂತ ಕ್ಷಣ ಅಂತ ಹೇಳಿದ್ರೆ ನಿಮ್ಮ ಜೊತೆ ಕಳೆದಂತ ದಿನ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿದ್ರಿ ಅಥವಾ ಅವ್ರ ಲೈಫಲ್ಲಿ ನೀವೊಂದು ಮಿರಾಕಲ್ ಅಂತಾನೆ ಕಾಣಿಸ್ತಾ ಇದೆ. ಎಸ್, ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಬರ್ತಾ ಇದೆ. A letter, D letter, K letter, H, M, S, P, B, C, R, T, Y, V, J letter. Okay. ಎಸ್, ಇಲ್ಲಿ ನಿಮ್ಮ ನಂಬರ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ನಂಬರ್ ಆಗಿರ್ಬೋದು. 321 ಲಾಸ್ಟ್ ನಂಬರ್ ಅಥವಾ 7777. ಓಕೆ, 00 21 31 44
ಓಕೆ 4884. ಓಕೆ, ಎಸ್. ರೀಡಿಂಗ್ ಅಲ್ಲಿ ತುಂಬಾನೇ ಪಾಸಿಟಿವ್ ವೈಬ್ಸ್ ಅಂತೂ ಇಲ್ಲಿ ಕಾಣಿಸ್ತಿದೆ. ಕಂಪ್ಲೀಟ್ ಅವರು ಟ್ರಾನ್ಸ್ಫಾರ್ಮೇಶನ್ ಆಗ್ತಿರುವಂಥದ್ದು ಪದೇ ಪದೇ ಆಪ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡು, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡು ಮತ್ತೆ ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರೋವಂಥದ್ದು ಇಲ್ಲಿ ಆಪ್ಟ್ ಆಗ್ತಾ ಇದೆ. ಓಕೆ, ಸೊ ಅಂದ್ರೆ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ನೀವು ಬೇಕು, ನಿಮ್ಮನ್ನ ಬಿಟ್ಟು ಲೈಫಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ ಅನ್ನೋವಂಥದ್ದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಮ್ಮ ಪ್ರೀತಿ ಏನು, ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಅವ್ರಿಗೇನು ನಿಮಗೆ ಹರ್ಟ್ ಮಾಡಿದ್ರು ಅದ್ರ ಬಗ್ಗೆ ಅವ್ರಿಗೆ ಇಲ್ಲಿ ಗಿಲ್ಟಿ ಫೀಲ್ ಮಾಡ್ಕೊಳ್ತಿದ್ದಾರೆ. ಆ ಥರ ಮಾತಾಡಬಾರ್ದಾಗಿತ್ತಲ್ವಾ, ಸ್ವಲ್ಪ ತಾಳ್ಮೆ ಇರಬೇಕಿತ್ತು. ಇಲ್ಲಿ ಅರ್ಜೆಂಟಲ್ಲಿ ಡಿಸಿಷನ್ ತಗೊಂಡು ನಿಮಗೆಲ್ಲ ಒಂದ್ ಕಡೆ ಅವರು ಮೋಸ ಮಾಡಿರೋವಂಥದ್ದು, ಅಥವಾ ಅರ್ಜೆಂಟಿಂದ ಇಲ್ಲಿ ಸಮಥಿಂಗ್ ಅರ್ಜೆಂಟ್ ಸಡನ್ ಆಗಿ ಆಗಿರುವಂಥದ್ದು ಏನೋ ಪ್ರಾಬ್ಲಮ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಅದು ನಿಮ್ಮ ಪರ್ಸನ್ ಕಡೆಯಿಂದಾನೇ ಮಿಸ್ಟೇಕ್ ಆಗಿರುವಂಥದ್ದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಎಸ್, ನೋಡಿ, 2 ಆಫ್ ಕಪ್ಸ್, ಎಕ್ಸ್ಚೇಂಜ್, ಕಿಂಗ್ ಆಫ್ ಕಪ್ಸ್, ಎಮೋಷನಲ್, ತುಂಬಾನೇ ಎಮೋಷನಲ್ ಲವ್. ಕೆಲವೊಬ್ಬರಿಗೆ 2 ಮಂತ್ ಆಗ್ಬೋದು, ಕೆಲವೊಬ್ಬರಿಗೆ 1 ಮಂತ್ ಆಗ್ಬೋದು. ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರ ಅವರು ವಾಪಸ್ ಬರುವಂತ ಚಾನ್ಸಸ್ ಅಂತೂ ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ. ಓಕೆ, ನೋಡಿ, ಇಲ್ಲಿ ಅವರು ತುಂಬಾ ಎಮೋಷನಲ್ ಆಗಿದ್ದಾರೆ. ಇವಾಗಿನ ಕರೆಂಟ್ ಸಿಚುಯೇಷನ್ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಂಡು ತುಂಬಾ ಎಮೋಷನಲ್ ಆಗ್ತಿದ್ದಾರೆ. ನಿಮ್ ಜೊತೆ ನಡೆದಂತ ಮಾತುಕತೆನ ಅವ್ರು ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರೀತಿಗೆ ಎಲ್ಲೋ ಒಂದ್ ಕಡೆ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ನೀವು ಯಾವ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ರ ಆ ಒಂದು ದೇವರ ಒಂದು ಏನ್ ಹೇಳ್ಬೋದು, ಬ್ಲೆಸ್ಸಿಂಗ್ಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ರು ಇಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಥವಾ ಸಾಯಿಬಾಬಾ ದೇವರನ್ನ ಟ್ರಸ್ಟ್ ಮಾಡುವಂಥದ್ದು, ನಂಬುವಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಟ್ರಸ್ಟ್ ಮಾಡುವಂಥದ್ದು, ಅಥವಾ ಪೂಜೆ ಮಾಡ್ತಿರುವಂಥದ್ದು, ಅಥವಾ ಶಿವ ಭಕ್ತರು ಇರ್ಬೋದು ಇಲ್ಲಿ. ಓಕೆ, ವಿಷ್ಣು, ಹನುಮಾನ್, ಎಸ್, ಈ ಒಂದು ದೇವರನ್ನ ನೀವು ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ಬೇಡ್ಕೊಳ್ತಾ ಇದ್ದೀರಾ, ಅಥವಾ ಹರಕೆಗಳನ್ನ ಮಾಡ್ಕೊಳ್ತಿದ್ದೀರಾ, ಅಥವಾ ಸಮಥಿಂಗ್ ಸಂಕಲ್ಪ ಪೂಜೆಗಳನ್ನ ಮಾಡ್ತಾ ಇರಬಹುದು. ಓಕೆ, ಸಮಥಿಂಗ್ ಎಕ್ಸ್ಚೇಂಜ್ ಅನ್ನುವಂಥದ್ದು. ಓಕೆ, ನೋಡಿ, ಇಲ್ಲಿ ಕಪ್ಸ್ ಎಕ್ಸ್ಚೇಂಜ್ ಅಂತ ಬರ್ತಿರುವಂಥದ್ದು. ಓಕೆ, ದ ಡೆವಿಲ್ ಕಾರ್ಡ್, ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಏನ್ ನಿಮ್ಮ ಸಪ್ರೇಷನ್ ಇವಾಗ ಏನ್ ನಡೀತಾ ಇದೆ, ಆ ಸಪ್ರೇಷನ್ ಅಂತೂ ತುಂಬಾ ದಿನ ಅಲ್ಲ, ಇದೊಂದು ಸಪ್ರೇಷನ್ ಟೆಂಪ್ರವರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ತುಂಬಾ ಜನ ಇಲ್ಲಿ ಸಪ್ರೇಷನ್ ಅಲ್ಲಿ ಇರ್ಬೋದು, ಹರ್ಟ್ ಆಗಿರ್ಬೋದು ಸಪ್ರೇಷನ್ ಇಂದ, ಅಥವಾ ನಿಮ್ಮ ಪರ್ಸನ್ ಇಂದ ನಿಮಗೆ ಹರ್ಟ್ ಆಗಿರ್ಬೋದು. ಇಲ್ಲಿ ಅವ್ರನ್ನ ನೀವು ತುಂಬಾ ನೆನ್ಪು ಮಾಡ್ಕೊಳ್ತಿದ್ದೀರಾ. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅಥವಾ ಅವ್ರು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ, ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಓಕೆ, ಆ ಇಗ್ನೋರ್ ಇರ್ಬೋದು, ಆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರ್ಬೋದು, ಸಪ್ರೇಷನ್ ಇರ್ಬೋದು, ಅದೆಲ್ಲದು ಎಂಡ್ ಆಗ್ತಾ ಇದೆ. 10 ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದ ಕಾರ್ಡ್. ನೀವೇನ್ ಪ್ರೇ ಮಾಡಿದ್ರಿ, ನೀವೇನ್ ಪ್ರಾರ್ಥನೆ ಮಾಡ್ಕೊಂಡಿದ್ರಿ, ಆ ಪ್ರಾರ್ಥನೆ ಅಥವಾ ಆ ಒಂದು ಪ್ರೇಯರ್ ಏನಿತ್ತು ಅದು ಸಕ್ಸಸ್ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಟ್ವಿನ್ ಫ್ಲೇಮ್ ಇರೋದ್ರಿಂದ ಈ ಒಂದು ಸಪ್ರೇಷನ್ ದೀರ್ಘಕಾಲದವರೆಗೆ ಇರಲ್ಲ. ಒಂದು ಪಾಯಿಂಟ್ ಆಫ್ ವ್ಯೂ, ಒಂದು ಟೈಮ್ ವರೆಗೆ ಮಾತ್ರ ಈ ಒಂದು ಸಪ್ರೇಷನ್ ಅಲ್ಲಿ ಇರ್ತೀರಾ. ಮತ್ತೆ ನೀವಿಬ್ರು ಹೇಗಾದ್ರೂ ರೀಕನೆಕ್ಟ್ ಆಗ್ತೀರಾ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಟ್ರೂ ಲವ್ ಇದೆ, ನಿಮ್ಮಿಬ್ರ ಮಧ್ಯೆ ಒಂದು ಟ್ರೂ ಲವ್ ಇದೆ. ಓಕೆ, ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಜಸ್ಟ್ ಟೈಮ್ ಪಾಸಿಗಿರ್ಬೋದು, ಅಥವಾ ನೋಡೋಣ ಹೇಗಿರತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಲವ್ ಮಾಡ್ಕೊಂಡು ಹೋಗ್ತೀನಿ, ಆ ಥರ ಇಲ್ಲಿ ಸಿಚುಯೇಷನ್ ಇರಲಿಲ್ಲ. ನಿಮ್ಮಿಬ್ರ ಮಧ್ಯ ಒಂದು ಟ್ರೂ ಲವ್ ಇತ್ತು. ಓಕೆ, ಸಮಥಿಂಗ್ ಇಶ್ಯೂಸ್, ಸಡನ್ ಆಗಿ ನೀವಿಬ್ರು ಏನೋ ಒಂದು ಡಿಸಿಷನ್ ತಗೊಂಡು, ನಿರ್ಧಾರ ತಗೊಂಡು ಸಪ್ರೇಷನ್ ಅಲ್ಲಿ ಆಗಿರುವಂಥದ್ದು. ಬಟ್ ಆ ಸಪ್ರೇಷನ್ ಅನ್ನೋದು ಮತ್ತೆ ನೀವಿಬ್ರು ಒಂದಾಗ್ತೀರಾ. ಓಕೆ, ನಿಮ್ಮ ಒಂದು ಪ್ರೀತಿಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ಇನ್ನೂ ಒಂದು ಅವಕಾಶ ನಿಮಗೆ ಯೂನಿವರ್ಸ್ ಮಾಡ್ಕೊಡ್ತಾ ಇದ್ದಾರೆ, ಆದಷ್ಟು ಬೇಗ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ಬರಿಗೆ ಹೇಳಿದೆ ಅಲ್ವಾ, 1 ಮಂತ್ ಆರ್ 2 ಮಂತ್ ಆರ್ 4 to 5 ಮಂತ್ ಒಳಗಡೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಪ್ರಾಬ್ಲಮ್ ಎಲ್ಲ ನಡೀತಾ ಇದೆ, ಆ ಪ್ರಾಬ್ಲಮ್ಸ್ಗೆ ಎಂಡ್ ಅನ್ನುವಂಥದ್ದು ಆಗ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.